21 ಫೆಬ್ರವರಿ 2025 ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯ ಒಂದು ಸೆಮಿ ಅರ್ಬನ್ ಬಸ್ ಆ ಒಂದು ಸೆಮಿ ಅರ್ಬನ್ ನ ಕಂಡಕ್ಟರ್ ಆಗಿರುವಂತಹ 51 ವರ್ಷದ ಮಹಾದೇವ್ ಉಕ್ಕೇರಿ ಅವರು ಎಲ್ಲಾ ಪ್ಯಾಸೆಂಜರ್ಸ್ ಹತ್ರ ಹೋಗಿ ಟಿಕೆಟ್ಸ್ ನ ಹಂಚಬೇಕಾದ್ರೆ ಅದೇ ಅಣ್ಣ ತಂಗಿಯ ಜೋಡಿ ಅವ್ರ ಹೆಸರುಗಳು ಏನು ಅಂತ ನಮಗ್ ಗೊತ್ತಾಗಿಲ್ಲ. ಸೊ ಫಾರ್ ದ ವಿಡಿಯೋ ರೆಫರೆನ್ಸ್ ಅನ್ಕೊಳ್ಳಿ ಆ ಹುಡುಗಿಯ ಹೆಸರು ಸೌಮ್ಯ ಅಂಡ್ ಅವ್ರ ಅಣ್ಣನ ಹೆಸರು ಶರತ್. ಸೊ ಸೌಮ್ಯ ಹೋಗಿ ಬಸ್ ಕಂಡಕ್ಟರ್ ಮಹಾದೇವ್ ಅವ್ರ ಹತ್ರ ಬಾಳೆಕುಂದ್ರಿಗೆ 2 ಟಿಕೆಟ್ ಕೇಳ್ತಾಳ. ಅಂಡ್ ಎಲ್ರಿಗೂ ಗೊತ್ತಿರೋ ಹಾಗೆ ನಮ್ ಕರ್ನಾಟಕ ಸರ್ಕಾರ ಮಹಿಳೆಯರಿಗೆ ಮಾತ್ರ ಉಚಿತವಾಗಿ ಬಸ್ ಪ್ರಯಾಣದ ಸೌಲಭ್ಯ ಕೊಟ್ಟಿದೆ. ಇದನ್ನ ಗಮನದಲ್ಲಿಟ್ಕೊಂಡು ಮಹಾದೇವ್ ಅವರು ಸೌಮ್ಯಗೆ 2 ಟಿಕೆಟ್ ಕೊಡ್ತಾರೆ. ಅವ್ರೇನ್ ಅನ್ಕೊಳ್ತಾರೆ, ಸೌಮ್ಯ ಒಂದು ಹುಡುಗಿ, ಸೊ ಅವ್ರ ಜೊತೆಗೆ ಬಂದಿರೋದು ಕೂಡ ಒಂದು ಹುಡುಗಿನೇ ಇರುತ್ತೆ ಬಿಡು ಅಂತ ಅವ್ರು 2 ಟಿಕೆಟ್ಸ್ ನ ಫ್ರೀ ಆಗಿ ಕೊಟ್ಬಿಡ್ತಾರೆ. ನಂತರ ಸ್ವಲ್ಪ ಹೊತ್ತಾದ್ಮೇಲೆ ಮಹಾದೇವ್ ಅವರು ಗಮನಿಸ್ತಾರೆ, ಆ ಹುಡುಗಿ ಸೌಮ್ಯ ಏನಿತ್ತು ಅವ್ರ ಜೊತೆ ಕೋ ಪ್ಯಾಸೆಂಜರ್ ಆಗಿ ಬಂದಿರೋದು ಇನ್ನೊಂದು ಹುಡುಗಿ ಅಲ್ಲ ಹುಡುಗ ಅಂತ. ಹಾಗಾಗಿ ಅವರು ಸೌಮ್ಯ ಅವ್ರ ಹತ್ರ ಹೋಗಿ 1 ಟಿಕೆಟ್ಗೆ ದುಡ್ಡು ಕೇಳ್ತಾರೆ. ಆ ಹುಡುಗಿ ಸೌಮ್ಯಗೆ ಮೇ ಬಿ ರೂಲ್ಸ್ ಅಷ್ಟು ಪ್ರಾಪರ್ ಆಗಿ ಗೊತ್ತಿರ್ಲಿಲ್ವೇನೋ ಅನ್ಸುತ್ತೆ. ಅದಕ್ಕೆ ಆ ಹುಡುಗಿ ಇದೇನೋ ಆಗ್ಲೇ ಟಿಕೆಟ್ ನಾವು ಫ್ರೀ ಆಗಿ ಕೊಟ್ಬಿಟ್ಟು ಈಗ ಬಂದು ದುಡ್ಡು ಕೇಳ್ತಿದಿರಲ್ಲ ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ಮಹಾದೇವ್ ಅವರು ಟ್ರಿಗರ್ ಆಗಿ ಒಂದ್ ಸ್ವಲ್ಪ ರೂಡ್ ಆಗಿ, ಏನಮ್ಮ ನಿಂಗ್ ಸ್ವಲ್ಪ ಆದ್ರೂ ಬುದ್ಧಿಗಿದ್ಯಾ ಇದೆಯಾ ಇಲ್ವಾ, ನಿನ್ ಶಾಣೆ ಇದೆಯಾ ಇಲ್ವಾ, ಕರ್ನಾಟಕದಲ್ಲಿ ಮಹಿಳೆಯರಿಗೆ ಮಾತ್ರ ಫ್ರೀ ಆಗಿ ಪ್ರಯಾಣಿಸುವಂತಹ ಸೌಲಭ್ಯ ಇರೋದು, ಗಂಡ್ ಮಕ್ಕಳಿಗೆ ಫ್ರೀ ಟಿಕೆಟ್ ಇಲ್ಲ. ಹಾಗಾಗಿ ಇನ್ನೊಂದು ಟಿಕೆಟ್ ನೀನೇನ್ ತಗೊಂಡಿದ್ಯೋ ಅದಕ್ಕೆ ದುಡ್ಡು ಕೊಡು, ಮುಂದೆ ಏನಾದ್ರೂ ಚೆಕಿಂಗ್ ಅವ್ರು ಬಂದ್ರೆ ನನ್ ಕೆಲ್ಸ ಹೋಗುತ್ತೆ. ಸೊ ಮೊದಲು ತಗೊಂಡಿರುವಂತಹ 2 ಟಿಕೆಟ್ ಅಲ್ಲಿ 1 ಟಿಕೆಟ್ ದುಡ್ಡು ಕೊಡು ಅಂತ ಕೇಳ್ತಾರೆ. ಅದಕ್ಕೆ ಆ ಹುಡುಗಿ ಸೌಮ್ಯ, ನೀವೇನ್ ಹೇಳ್ತಾ ಇದ್ರು ನನಗೆ ಅರ್ಥ ಆಗ್ತಾ ಇಲ್ಲ, ಮರಾಠಿಯಲ್ಲಿ ಹೇಳಿ ಅಂತ ಡಿಮ್ಯಾಂಡ್ ಮಾಡ್ತಾಳೆ. ಆಗ ಬಸ್ ಕಂಡಕ್ಟರ್ ಮಹಾದೇವ್ ಅವರು ಇನ್ನೂ ಒಂದ್ ಸ್ವಲ್ಪ ಟ್ರಿಗರ್ ಆಗಿ ರೂಡ್ ಆಗಿ, ಇಲ್ಲ ನನಗೆ ಮರಾಠಿ ಬರಲ್ಲ, ನನಗೆ ಕನ್ನಡ ಒಂದೇ ಬರೋದು, ಕರ್ನಾಟಕದಲ್ಲಿದ್ಯಾ ನೀನ್ ಮೊದಲು ಕನ್ನಡ ಕಲಿ ಅಂತ ಹೇಳ್ತಾರೆ. ಇಲ್ಲಿ ಸೌಮ್ಯ ಹಾಗೂ ಬಸ್ ಕಂಡಕ್ಟರ್ ಮಹಾದೇವ್ ಅವ್ರ ಮಧ್ಯ ನಡೀತಿರುವಂತಹ ಹೀಟೆಡ್ ಕಾನ್ವರ್ಸೇಷನ್ ಇಂದ ಟ್ರಿಗರ್ ಆಗಿ ಸೌಮ್ಯ ಜೊತೆ ಏನ್ ಅವ್ರಣ್ಣ ಶರತ್ ಇದ್ನೋ ಅವ್ನ್ ತುಂಬಾ ಕೋಪ ಮಾಡ್ಕೊಂಡು ಮರಾಠಿ ಭಾಷೆಯಲ್ಲಿ ಮಹಾದೇವ್ ಅವ್ರನ್ನ ಬೈತಾನೆ. ಬಸ್ ಕಂಡಕ್ಟರ್ ಮಹಾದೇವ್ ಅವ್ರಿಗೆ ಶರತ್ ಏನ್ ಬೈತಾ ಇದನೋ ಅರ್ಥ ಆಗದೆ ಇದ್ರು ಒಂದು ವಿಷಯ ಮಾತ್ರ ಅವ್ರಿಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಯ್ತು. ಶರತ್ ಮರಾಠಿಲಿ ಏನ್ ಹೇಳ್ತಾನೆ ಅಂದ್ರೆ, ಈ ಬಸ್ ನಮ್ಮೂರ್ ಮೇಲಿಂದಾನೆ ಹೋಗೋದು, ಸೊ ನಮ್ಮೂರ್ ಬರ್ಲಿ ಆಗ ತೋರಿಸ್ತೀನಿ ನಿನ್ಗೆ ಅಂತ ಓಪನ್ ವಾರ್ನಿಂಗ್ ಕೊಡ್ತಾನೆ. ಆದ್ರೆ ಇದನ್ನ ಮಹಾದೇವ್ ಉಕ್ಕೇರಿ ಅವರು ಇಗ್ನೋರ್ ಮಾಡ್ಬಿಡ್ತಾರ. ಒಂದು 20-30 ನಿಮಿಷ ಆದ್ಮೇಲೆ ಆ ಒಂದು ಬಸ್ ಬೆಳಿಗ್ಗೆ 10:30 ಹಾಗೆ ಬಾಳೆಕುಂದ್ರಿ ಅನ್ನೋ ಒಂದು ಗ್ರಾಮ ತಲುಪ್ತಿದ್ದಂಗೆ ಬಸ್ ಮುಂದೆ ಊರಿನ 100 ಜನ ಬಂದು ನಿಂತ್ಕೊಂಡು ಆ ಒಂದು ಬಸ್ ನ ಫೋರ್ಸ್ಫುಲಿ ಆಗಿ ನಿಲ್ಸೋ ಹಾಗೆ ಮಾಡಿ ಸುಮಾರು 20ಕ್ಕೂ ಹೆಚ್ಚಿನ ಊರಿನ ಜನ ಬಸ್ ಒಳಗಡೆ ನುಗ್ಗಿ ಬಸ್ ಕಂಡಕ್ಟರ್ ಮಹಾದೇವ ಉಕ್ಕೇರಿ ಅವ್ರಿಗೆ ಹಾಗೂ ಅವ್ರ ಜೊತೆ ಇದ್ದಂತಹ ಬಸ್ ನ ಡ್ರೈವರ್ ಮೌಮೀನ್ ಅವ್ರಿಗೆ ತುಂಬಾ ಕೆಟ್ಟ ಭಾಷೆಯಲ್ಲಿ ಬೈದು ಹಿಗ್ಗಾ ಮುಗಿ ಹೊಡಿತಾರ. ಈ ಒಂದು ಮೂಮೆಂಟ್ ಅಲ್ಲಿ ಒಂದು ಟಿಕೆಟ್ ಗೋಸ್ಕರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಕ್ರಿಯೇಟ್ ಆದಂತಹ ಒಂದು ಸಣ್ಣ ಜಗಳ ಮುಂದೆ ಹೋಗಿ 2 ರಾಜ್ಯಗಳ ಮಧ್ಯೆ ಒಂದು ಲಿಂಗ್ವಿಸ್ಟಿಕ್ ವಾರ್ ಆಗುತ್ತೆ ಅಂತ ಯಾರು ಊಹಿಸಿರ್ಲಿಲ್ಲ. ನಮ್ ಕರ್ನಾಟಕದ ಬಸ್ ಕಂಡಕ್ಟರ್ ಮಹಾದೇವ್ ಉಕ್ಕೇರಿ ಅವರು ಕನ್ನಡ ಮಾತಾಡಿಲ್ಲ ಅನ್ನೋ ವಿಷಯಕ್ಕೆ ಮರಾಠಿ ಅವರೆಲ್ಲ ಸೇರಿ ಅವ್ರನ್ನ ಹೊಡೆದಿದ್ದಾರೆ ಅನ್ನೋ ಒಂದು ನ್ಯೂಸ್ ಎಲ್ಲಾ ಕಡೆ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಅಥವಾ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಾಗ್ಲಿ ಎಲ್ಲಾ ಕಡೆ ಬೆಂಕಿ ತರ ಹರಡುತ್ತಾ. ಇದಾದ್ಮೇಲೆ ಅದೇ ದಿನ ರಾತ್ರಿ ಅಂದ್ರೆ 21 ಫೆಬ್ರವರಿ 2025 ರಾತ್ರಿ 9 ಗಂಟೆ ಹಾಗೆ ಕರ್ನಾಟಕ ನವನಿರ್ಮಾಣ ಸೇನೆಯ ಕೆಲವು ಮೆಂಬರ್ಸ್ ಚಿತ್ರದುರ್ಗ ಹತ್ರ ಹೈವೇಲಿ ಹೋಗ್ತಿದ್ದಂತಹ ಮಹಾರಾಷ್ಟ್ರದ ಒಂದು ಬಸ್ ನಂಬರ್ MH14 KQ7714 ಬೆಂಗಳೂರಿಂದ ಮುಂಬೈ ಹೋಗ್ತಿದ್ದಂತಹ ಈ ಒಂದು ಮಹಾರಾಷ್ಟ್ರದ ಬಸ್ ನ ತಡೆದು ಆ ಬಸ್ ನ ಡ್ರೈವರ್ ಆಗಿದ್ದಂತಹ ಭಾಸ್ಕರ್ ಅವರ ಮುಖಕ್ಕೆ ಕಪ್ಪು ಮಸಿನ ಬಳಿದು ಇಡೀ ಬಸ್ ನ ಸುತ್ತ ಬ್ಲಾಕ್ ಪೇಂಟ್ ಅಲ್ಲಿ ಸ್ಪ್ರೇ ಮಾಡಿ ಜೈ ಕರ್ನಾಟಕ ಅಂತ ಬರೀತಾರ. ಈ ಒಂದು ಆಕ್ಷನ್ ಗೆ ರಿಯಾಕ್ಷನ್ ಆಗಿ ನೆಕ್ಸ್ಟ್ ದಿನ ಅಂದ್ರೆ 22ನೇ ತಾರೀಕು ಪುಣೆಯಲ್ಲಿ ಕೆಲವು ಶಿವಸೇನಾ ಪಾರ್ಟಿಯ ವರ್ಕರ್ಸ್ ಕರ್ನಾಟಕ ಬಸ್ ಮೇಲೆ ಅಟ್ಯಾಕ್ ಮಾಡಿ ಆ ಒಂದು ಬಸ್ ನ ನಂಬರ್ ಪ್ಲೇಟ್ ಅಲ್ಲಿ KA ಅಂತ ಏನಿರುತ್ತೋ ಅದ್ರ ಮೇಲೆ ಬ್ಲಾಕ್ ಪೇಂಟ್ ಇಂದ ಸ್ಪ್ರೇ ಮಾಡಿರ್ತಾರೆ. ಅಷ್ಟೇ ಅಲ್ಲ, ಇಡೀ ಬಸ್ ನ ಸುತ್ತ ಎಲ್ಲಿ ಕರ್ನಾಟಕ ಅಂತ ಬರ್ದಿರುತ್ತೋ ಅದ್ರ ಮೇಲೆನೂ ಸಹ ಬ್ಲಾಕ್ ಪೇಂಟ್ ಇಂದ ಸ್ಪ್ರೇ ಮಾಡ್ತಾರೆ. ಮ್ಯಾಟರ್ ಎಕ್ಸ್ಕುಲೇಟ್ ಆಗ್ತಿದ್ದಂಗೆ 22 ಫೆಬ್ರವರಿ ಮಹಾರಾಷ್ಟ್ರ ಗವರ್ನಮೆಂಟ್ ಮಹಾರಾಷ್ಟ್ರ ಇಂದ ಕರ್ನಾಟಕಕ್ಕೆ ಬರ್ತಿದ್ದಂತಹ ಎಲ್ಲಾ ಬಸ್ ಸರ್ವಿಸ್ ನ ನಿಲ್ಲಿಸ್ಬಿಡ್ತಾರೆ. ಅಂಡ್ ಪುಣೆಯಲ್ಲಿ ಶಿವಸೇನಾ ವರ್ಕರ್ಸ್ ಕರ್ನಾಟಕ ಬಸ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅನ್ನೋ ವಿಷಯ ನಮ್ ಕರ್ನಾಟಕ ಸರ್ಕಾರಕ್ಕೆ ತಿಳಿದಾಗ ಅವರು ಕೂಡ ಮಹಾರಾಷ್ಟ್ರಕ್ಕೆ ಹೋಗ್ತಿದ್ದಂತಹ ಎಲ್ಲಾ ಬಸ್ ಸರ್ವಿಸಸ್ ನ ನಿಲ್ಲಿಸ್ಬಿಡ್ತಾರೆ. ಇಲ್ಲಿ 2 ರಾಜ್ಯಗಳು ಮ್ಯಾಟರ್ ಎಸ್ಕಲೇಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಇಂಟರ್ ಸ್ಟೇಟ್ ಬಸ್ ಸರ್ವಿಸಸ್ ನ ನಿಲ್ಲಿಸ್ಬಿಡ್ತವೆ. ಇದರಿಂದ ಲೋಕಲ್ ವ್ಯಾಪಾರಿಗಳಿಗೆ ತೊಂದರೆ ಆಯ್ತು. ಅಂಡ್ ಅದೇ ಟೈಮ್ ಅಲ್ಲಿ 10th ಎಕ್ಸಾಮ್ಸ್ ಇರೋದ್ರಿಂದ ಸ್ಟೂಡೆಂಟ್ಸ್ ಗೂ ಸಹ ಪ್ರಾಬ್ಲಮ್ ಆಯ್ತು. ಈ ಕಡೆ 51 ವರ್ಷದ ಮಹಾದೇವ್ ಉಕ್ಕೇರಿ ಅವ್ರ ಮೇಲೆ ಆಗಿರುವಂತಹ ಹಲ್ಲೆನ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲದೆ ಮಾನಸಿಕವಾಗಿ ದೈಹಿಕವಾಗಿ ನೊಂದು ಅವ್ರ BP ಶುಗರ್ ಎಲ್ಲ ಹೆಚ್ಚು ಕಡಿಮೆ ಆಗಿ ಅವರು ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರ. ಒಂದೇ ಒಂದು ಟಿಕೆಟ್ ಸಂಬಂಧ ಸ್ಟಾರ್ಟ್ ಆಗಿದ್ದ ಜಗಳ ನಂತರ ಲ್ಯಾಂಗ್ವೇಜ್ ಡಿಸ್ಪ್ಯೂಟ್ ನ
ಆಂಗಲ್ ಹಿಡಿದು ಅದಾದ್ಮೇಲೆ ಎಲ್ಲಿ ಬ್ಯಾಟಲ್ ಆಫ್ ಬೆಳಗಾವಿನ ಟ್ರಿಗರ್ ಮಾಡ್ಬಿಡುತ್ತೋ ಅಂತ ಏನೋ ಗೊತ್ತಿಲ್ಲ. ಸಂಜೆ ಅಷ್ಟೊತ್ತಿಗೆ ಆ ಹುಡುಗಿ ಸೌಮ್ಯ ಅವ್ರ ತಂದೆ ಅವ್ರ ಹತ್ರ ಇರುವಂತಹ ಮರಿಹಾಳ್ ಪೊಲೀಸ್ ಸ್ಟೇಷನ್ ಹೋಗಿ ಒಂದು ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ತಾರ. ನನ್ ಮಗಳು ಸೌಮ್ಯ ಕನ್ನಡ ಮಾತಾಡಿಲ್ಲ ಅನ್ನೋ ರೀಸನ್ ಗೆ ಕಂಡಕ್ಟರ್ ಮಹಾದೇವ್ ಅವರು ನನ್ ಮಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಒಂದು ರಿಪೋರ್ಟ್ ಬರೆಸ್ತಾರ. ಆ ಹುಡುಗಿ ಸೌಮ್ಯನ ಏಜ್ 18ಕ್ಕಿಂತ ಕಮ್ಮಿ ಇದ್ದಿದ್ರಿಂದ ಆ ಒಂದು ಕಂಪ್ಲೇಂಟ್ ಅಂಡರ್ ಪೋಕ್ಸೋ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಈ ಒಂದು ವಿಷಯ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರುವಂತಹ ಮಹಾದೇವ್ ಅವ್ರಿಗೆ ಗೊತ್ತಾದಾಗ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ನಾನ್ ಏನಾದ್ರೂ ಆ ಹುಡುಗಿಗೆ ಕನ್ನಡ ಬರಲ್ಲ ಅನ್ನೋ ಒಂದು ರೀಸನ್ ಗೆ ಅವಳ ಮೇಲೆ ಕೈ ಮಾಡಿರೋದಾಗ್ಲಿ ಅಥವಾ ಹಲ್ಲೆ ಮಾಡಿರೋದಾಗ್ಲಿ ನಿಜ ಇದ್ರೆ ನನ್ನನ್ನು ಗಲ್ಲಿಗೇರಿಸ್ರಿ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರ. ಈಗ ಸೀನ್ ಅಲ್ಲಿ ಎಂಟ್ರಿ ಆಗುತ್ತೆ ಬಹಳಷ್ಟು ಕನ್ನಡ ಪರ ಸಂಘಟನೆಗಳದು, ಎಸ್ಪೆಷಲಿ KRV ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರೆಸಿಡೆಂಟ್ ಆಗಿರುವಂತಹ TA ನಾರಾಯಣಗೌಡ ಅವರು ಬಸ್ ಕಂಡಕ್ಟರ್ ಮಹಾದೇವಪ್ಪ ಅವ್ರ ಮೇಲೆ ಹಾಕಿರುವಂತಹ ಪೋಕ್ಸೋ ಕೇಸ್ ನ ಖಂಡಿಸ್ತಾರ. ಮಾರನೇ ದಿನ ಅಂದ್ರೆ 24ನೇ ತಾರೀಕು TA ನಾರಾಯಣಗೌಡ ಅವರು ನಮ್ಮ ನಡೆ ಬೆಳಗಾವಿ ಕಡೆ ಅಂತ ಒಂದು ಪ್ರೊಟೆಸ್ಟ್ ನ ಸಹ ಅನೌನ್ಸ್ ಮಾಡ್ತಾರ. 25 ಫೆಬ್ರವರಿ 2025 ಕರ್ನಾಟಕ ರಕ್ಷಣಾ ವೇದಿಕೆಯ ಮೆಂಬರ್ಸ್ ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ ಅಲ್ಲಿ ಪೀಸ್ಫುಲ್ ಪ್ರೊಟೆಸ್ಟ್ ಮಾಡಿ ಕಂಡಕ್ಟರ್ ಮೇಲೆ ಏನ್ ಪೋಕ್ಸೋ ಕೇಸ್ ಹಾಕಿದ್ರು ಅದನ್ನ ಕಮಿಷನರ್ ಅವರು ಡಿಸ್ಮಿಸ್ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರೆ. ಅದ್ರ ಜೊತೆಗೆ ಯಾರೆಲ್ಲ ಮರಾಠಿ ಪುಂಡರು ನಮ್ಮ ಬಸ್ ಕಂಡಕ್ಟರ್ ಮಹಾದೇವ್ ಅವ್ರ ಮೇಲೆ ಹಲ್ಲೆ ಮಾಡಿದ್ರು ಅವ್ರನ್ನ ಗುಂಡಾ ಆಕ್ಟ್ ಅಂಡರ್ ಅರೆಸ್ಟ್ ಮಾಡಬೇಕು ಇಮಿಡಿಯೇಟ್ಲಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ಆಸ್ ಎ ರಿಸಲ್ಟ್ ಆ ಹುಡುಗಿಯ ತಂದೆ ಅಂದ್ರೆ ಸೌಮ್ಯ ಅವ್ರ ತಂದೆ ಹೋಗಿ ಏನು ಪೋಕ್ಸೋ ಕೇಸ್ ಹಾಕಿದ್ರು ಮಹಾದೇವ್ ಅವ್ರ ಮೇಲೆ ಅದನ್ನ ವಿತ್ಡ್ರಾ ಮಾಡ್ಕೋತಾರ. ಈಗ ಇಲ್ಲಿ ಕಥೆಲಿ ಒನ್ ಆಫ್ ದಿ ಬಿಗ್ಗೆಸ್ಟ್ ಟ್ವಿಸ್ಟ್ ಏನ್ ಗೊತ್ತಾ, ಆ ಹುಡುಗಿಯ ತಂದೆ, ಆ ಹುಡುಗಿಯ ತಾಯಿ ಅಂಡ್ ಅವ್ರ ಇಡೀ ಫ್ಯಾಮಿಲಿ ಕನ್ನಡದವರು. ಸೊ ನಾವು ದ ಕ್ವಶನ್ ಈಸ್, ಇಡೀ ಫ್ಯಾಮಿಲಿ ಕನ್ನಡದವ್ರು ಇರ್ಬೇಕಾದ್ರೆ ಆ ಹುಡುಗಿ ಮರಾಠಿಯಲ್ಲಿ ಮಾತಾಡಿ ಅಂತ ಯಾಕೆ ಡಿಮ್ಯಾಂಡ್ ಮಾಡಿದ್ಲು? ಇದನ್ನ ಕ್ಲಾರಿಫೈ ಮಾಡ್ತಾ ಆ ಹುಡುಗಿಯ ಫ್ಯಾಮಿಲಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರ. ಇದು ಒಂದು ಟಿಕೆಟ್ ಗೋಸ್ಕರ ಆಗಿರುವಂತಹ ಒಂದು ಸಣ್ಣ ಜಗಳ, ಆದ್ರೆ ಇದು ಮುಂದೆ ಹೋಗಿ ಒಂದು ಲಿಂಗ್ವಿಸ್ಟಿಕ್ ವಾರ್ ಆಗುತ್ತೆ ಅಂತ ನಮಗೂ ಗೊತ್ತಿರ್ಲಿಲ್ಲ. ಇಷ್ಟೆಲ್ಲ ಗಲಾಟೆ ಆಗ್ತಾ ಇರೋದು, ಇಷ್ಟು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಗಳೆಲ್ಲ ಆಗ್ತಾ ಇರೋದು ನೋಡಿ ನಮ್ಗೆನೆ ಭಯ ಆಗ್ತಿದೆ. ಹಾಗಾಗಿ ನಾವು ಈ ಒಂದು ಕೇಸ್ ನ ವಾಪಸ್ ತಗೊಳ್ತಿದೀವಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಇದು ಆಕ್ಚುಲಿ ವಾಟ್ ಹ್ಯಾಪನ್ಡ್ ಇನ್ ಬಸ್ ಕಂಡಕ್ಟರ್ ಕೇಸ್. ನೋಡಿ, ಬೆಳಗಾವಿ ಅಂತಹ ರೀಜನ್ ಅಲ್ಲಿ ಈ ತರ ಲ್ಯಾಂಗ್ವೇಜ್ ಡಿಸ್ಪ್ಯೂಟ್ ಆಗೋದು ಏನ್ ಹೊಸದಲ್ಲ. ಪ್ರತಿ ವರ್ಷ ಈ ತರ ಏನಾದ್ರೂ ಒಂದು ಇನ್ಸಿಡೆಂಟ್ ನಡೆಯುತ್ತೆ ಅಂಡ್ ದಟ್ ವಿಲ್ ಅಗೇನ್ ಟ್ರಿಗರ್ ದಟ್ ಬ್ಯಾಟಲ್ ಆಫ್ ಬೆಳಗಾವಿ. ಸೊ ಯಾಕೆ ಪದೇ ಪದೇ ಬೆಳಗಾವಿಲಿ ಈ ತರ ಲಿಂಗ್ವಿಸ್ಟಿಕ್ ವಾರ್ಸ್ ಯಾಕೆ ಆಗ್ತಿವೆ? ವಾಟ್ ಈಸ್ ದ ಆಕ್ಚುಯಲ್ ಪ್ರಾಬ್ಲಮ್? ಸೊ ದ ಆಕ್ಚುಯಲ್ ಪ್ರಾಬ್ಲಮ್ ಬಂದು MES ಪಾರ್ಟಿ, ಮಹಾರಾಷ್ಟ್ರ ಏಕೀಕರಣ ಸಮಿತಿ. 1948 ಅಲ್ಲಿ ಸ್ಥಾಪನೆ ಆದಂತಹ MES ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಒಂದೇ ಒಂದು ಗುರಿ ಇರೋದು, ಎಲ್ಲೆಲ್ಲಿ ಮರಾಠಿ ಸ್ಪೀಕಿಂಗ್ ಜನ ಇದಾರೋ ಅದನ್ನೆಲ್ಲ ಮಹಾರಾಷ್ಟ್ರ ಸ್ಟೇಟ್ ಗೆ ಸೇರ್ಸೋದು. ಅಂಡ್ ದೇರ್ ಮೇನ್ ಟಾರ್ಗೆಟ್ ವಾಸ್ ಬೆಳಗಾವಿ ಓನ್ಲಿ. ಒಂದು ಫ್ಯಾಕ್ಟ್ ನ ಹೇಳಿದ್ರೆ ಮೇ ಬಿ ನೀವು ಚೂರು ಶಾಕ್ ಆಗ್ಬಹುದು. ಅದೇನಂದ್ರೆ ನಮ್ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾದ್ಮೇಲೆ ಅಂದ್ರೆ 1947 ಇಂದ ಹಿಡಿದು 1956 ವರೆಗೂ ನಮ್ ಬೆಳಗಾವಿ ಏನಿದೆಯೋ ಇದು ಬಾಂಬೆ ಸ್ಟೇಟ್ ನ ಭಾಗ ಆಗಿತ್ತು. ಆದ್ರೆ 1 ನವೆಂಬರ್ 1956ರಲ್ಲಿ ಕೇಂದ್ರ ಸರ್ಕಾರ ಕಡೆಯಿಂದ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಅಂತ ಒಂದು ಹೊಸ ಆಕ್ಟ್ ಬರುತ್ತೆ. ಅಕಾರ್ಡಿಂಗ್ ಟು ದಿಸ್ ಆಕ್ಟ್ ಭಾಷೆಗಳ ಆಧಾರದ ಮೇಲೆ ಸ್ಟೇಟ್ಸ್ ನ ಡಿವೈಡ್ ಮಾಡಲಾಗುತ್ತೆ. ಅಂಡ್ ಆಗ ಬಾಂಬೆ ಸ್ಟೇಟ್ ಅಲ್ಲಿ ಇದ್ದಂತಹ ಸುಮಾರಷ್ಟು ಪ್ರದೇಶಗಳು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ಬಿಡ್ತವೆ, ಇನ್ಕ್ಲೂಡಿಂಗ್ ಬೆಳಗಾವಿ ಕೂಡ. ಅಟ್ ದಟ್ ಟೈಮ್ ಈ ಒಂದು ಬೆಳಗಾವಿ ರೀಜನ್ ಅಲ್ಲಿ ಕನ್ನಡ ಮಾತಾಡುವಂತಹ ಜನರ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಬೆಳಗಾವಿನ ಕರ್ನಾಟಕಕ್ಕೆ ಸೇರಿಸಲಾಗುತ್ತೆ. ಸೊ ಕೇಂದ್ರ ಸರ್ಕಾರದ ಈ ಒಂದು ಡಿಸಿಷನ್ ನ ನಾವಂತೂ ಹ್ಯಾಪಿಯಾಗಿ ಒಪ್ಕೊಂಡು ಇವತ್ತಿನ ದಿನದವರೆಗೂ ನವೆಂಬರ್ 1ನೇ ತಾರೀಕು ತುಂಬಾ ಸಂತೋಷದಿಂದ, ತುಂಬಾ ಖುಷಿಯಿಂದ ಕರ್ನಾಟಕ ರಾಜ್ಯೋತ್ಸವನ ಸೆಲೆಬ್ರೇಟ್ ಮಾಡ್ತೇವೆ. ಆದ್ರೆ ಮಹಾರಾಷ್ಟ್ರ ಸ್ಟೇಟ್ 1956 ನ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ನ ಒಪ್ಪಲ್ಲ. ಯಾಕೆ ಒಪ್ಕೊಳ್ಳಲ್ಲ ಅಂದ್ರೆ ಎರಡು ಮೇನ್ ರೀಸನ್ಸ್ ಇದಾವೆ. ಒಂದು, ಈಗಿನ ಮಹಾರಾಷ್ಟ್ರದ ರಾಜಧಾನಿ ಮುಂಬೈ ಏನಿದೆಯೋ ಅದನ್ನ 1956 ಅಲ್ಲಿ ಕೇಂದ್ರ ಸರ್ಕಾರ ಒಂದು ಯೂನಿಯನ್ ಟೆರಿಟರಿ ಮಾಡಬೇಕು ಅನ್ನೋ ಪ್ಲಾನ್ ಅಲ್ಲಿ ಇರುತ್ತೆ. ಅಂಡ್ ಇನ್ನೊಂದು ರೀಸನ್ ಬಂದು ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ 1956 ಇಂದ ಮುಂಚೆ ಬಾಂಬೆ ಸ್ಟೇಟ್ ಅಲ್ಲಿ ಇದ್ದಂತಹ ಸುಮಾರಷ್ಟು ಪ್ರದೇಶಗಳು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ಬಿಟ್ಟಿರ್ತವೆ, ಇನ್ಕ್ಲೂಡಿಂಗ್ ಬೆಳಗಾವಿ ಕೂಡ. ಸೊ ಹಾಗಾಗಿನೇ ಮಹಾರಾಷ್ಟ್ರದ ಜನ 1956 ನ ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ನ ಒಪ್ಪಲ್ಲ. ಸಂಯುಕ್ತ ಮಹಾರಾಷ್ಟ್ರ ಸಮಿತಿ ಅಂತ ಒಂದು ಪಾರ್ಟಿ ಇರುತ್ತೆ, ಅದಂತೂ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಎಲ್ಲ ಮಾಡುತ್ತೆ. ಅಂಡ್ ಆಗ ಬೆಳಗಾವಿ ರೀಜನ್ ಅಲ್ಲಿ ಇದ್ದಂತಹ MES ಪಾರ್ಟಿ ಕೂಡ ಸಂಯುಕ್ತ ಮಹಾರಾಷ್ಟ್ರ ಸಮಿತಿ ಪಾರ್ಟಿಗೆ ತುಂಬಾ ಸಪೋರ್ಟ್ ತೋರಿಸುತ್ತೆ. ಆದ್ರೆ ಬರ್ತಾ ಬರ್ತಾ MES ಪಾರ್ಟಿನ ಸಪೋರ್ಟ್ ಕಡಿಮೆ ಆಗ್ಬಿಡುತ್ತೆ. ಯಾಕಂತಂದ್ರೆ ಸಂಯುಕ್ತ ಮಹಾರಾಷ್ಟ್ರ ಸಮಿತಿ ಪಾರ್ಟಿ ಏನಿತ್ತು ಅವ್ರ ಮೇನ್
ಫೋಕಸ್ ಇದ್ದಿದ್ದೇನು ಅಂದ್ರೆ ಮುಂಬೈನ ಹೆಂಗಾದ್ರೂ ಮಾಡಿ ಯೂನಿಯನ್ ಟೆರಿಟರಿ ಆಗ್ದಿರ ತಡೆಯೋದು. ಅವ್ರಿಗೆ ಈ ಮಹಾರಾಷ್ಟ್ರ ಹಾಗೂ ಕರ್ನಾಟಕ ಬಾರ್ಡರ್ ಅಲ್ಲಿ ಇರುವಂತಹ ಬೆಳಗಾವಿ ಬಗ್ಗೆ ಅಷ್ಟು ಏನು ಟೆನ್ಷನ್ ಇರಲಿಲ್ಲ. ಸೊ ಈ ವಿಷಯ MES ಪಾರ್ಟಿ ಅವ್ರಿಗೆ ಗೊತ್ತಾಗಿ ಅವರು ಸಂಯುಕ್ತ ಮಹಾರಾಷ್ಟ್ರ ಸಮಿತಿ ಪಾರ್ಟಿಗೆ ಸಪೋರ್ಟ್ ಮಾಡೋದನ್ನ ಕಡಿಮೆ ಮಾಡ್ಬಿಡ್ತಾರೆ. ಸೊ ಫೈನಲಿ 1956 ಅಲ್ಲಿ ಏನದು ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಅಂತ ಬಂತೋ ಅದನ್ನ ರೀಪ್ಲೇಸ್ ಮಾಡ್ತಾ 1960 ಅಲ್ಲಿ ಬಾಂಬೆ ರಿಆರ್ಗನೈಸೇಷನ್ ಆಕ್ಟ್ ಅಂತ ಒಂದು ಹೊಸ ಆಕ್ಟ್ ಬರುತ್ತಾ. ಕೇಂದ್ರ ಸರ್ಕಾರ ಆಯ್ತಪ್ಪ ಮುಂಬೈನ ನೀವೇ ಇಟ್ಕೊಳ್ಳಿ, ನಾವೇನದನ್ನ ಯೂನಿಯನ್ ಟೆರಿಟರಿ ಆಗಿ ಮಾಡಲ್ಲ ಅಂತ ಕೈ ಬಿಟ್ಬಿಡ್ತಾರ. ಸರಿ ಅಂತ ಆಗ ಮಹಾರಾಷ್ಟ್ರದ ಜನ ಸ್ವಲ್ಪ ಖುಷಿ ಪಟ್ಟು ಆಗ 1960 ಅಲ್ಲಿ ಮಹಾರಾಷ್ಟ್ರ ಸ್ಟೇಟ್ ನ ಫಾರ್ಮೇಶನ್ ಆಗುತ್ತಾ. ಅಗೇನ್ ಈಗ್ಲೂ ಇನ್ನೊಂದು ಸತಿ ಮತ್ತೆ ಹೊಸದಾಗಿ ಲೈನ್ ಡ್ರಾ ಆಗಿದ್ರು ಬೆಳಗಾವಿ ರೀಜನ್ ಮಾತ್ರ ಮಹಾರಾಷ್ಟ್ರಕ್ಕೆ ಸೇರಿಲ್ಲ. ಸೊ ಇದೇ ಕೋಪ MES ಪಾರ್ಟಿಗೆ ಇರುತ್ತಾ. ಸೊ 1960 ಇಂದ ಹಿಡಿದು 1966 ವರೆಗೂ ಏನೆಲ್ಲ ನಡೀತು ಅಂತ ಅಷ್ಟು ಕ್ಲಿಯರ್ ಡಾಟಾ ನಮ್ಮ ಹತ್ರ ಇಲ್ಲ. ಆದ್ರೆ ಮೇ ಬಿ ಆ ಒಂದು ಡ್ಯೂರೇಷನ್ ಅಲ್ಲಿ ಆ ಒಂದು 6 ಇಯರ್ಸ್ ಅಲ್ಲಿ MES ಪಾರ್ಟಿ ಬಹಳಷ್ಟು ಪ್ರೊಟೆಸ್ಟ್ ಗಳನ್ನ ಮಾಡ್ತು. ಸೊ ಹಾಗಾಗಿನೇ ಕೇಂದ್ರ ಸರ್ಕಾರದ ಮೇಲೆ ತುಂಬಾ ಪ್ರೆಷರ್ ಬಿದ್ದು ಸರಿ ಇವರು ಇಷ್ಟೊಂದು ಹಠ ಮಾಡ್ತಿದ್ದಾರೆ, ಏನ್ ಇವ್ರದ್ದು ಆಕ್ಚುಯಲ್ ಪ್ರಾಬ್ಲಮ್, ಆ ಬೆಳಗಾವಿ ರೀಜನ್ ನಿಜವಾಗ್ಲೂ ಮಹಾರಾಷ್ಟ್ರಕ್ಕೆ ಸೇರುತ್ತಾ ಅಥವಾ ಕರ್ನಾಟಕಕ್ಕೆ ಸೇರುತ್ತಾ, ಇದೊಂದು ಕ್ಲಿಯರ್ ಇನ್ಫೋ ಬೇಕಲ್ವಾ ಅಂತ 1966 ಅಲ್ಲಿ ಆಗಿನ ಪ್ರಧಾನ ಮಂತ್ರಿ ಆಗಿದ್ದಂತಹ ಇಂದಿರಾ ಗಾಂಧಿ ಅವರು ಸುಪ್ರೀಂ ಕೋರ್ಟ್ ನ ಫಾರ್ಮರ್ ಜಡ್ಜ್ ಆಗಿದ್ದಂತಹ ಮೆಹರ್ ಚಂದ್ ಮಹಾಜನ್ ಅವ್ರನ್ನ ಕರೆಸಿ ಬೆಳಗಾವಿ ನಿಜವಾಗ್ಲೂ ಸೇರಿದ್ದಾದ್ರೂ ಯಾರ್ಗೆ, ಇದ್ರ ಬಗ್ಗೆ ಒಂದು ಡೀಟೇಲ್ಡ್ ರಿಪೋರ್ಟ್ ನನಗೆ ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾರ. ಸರಿ ಅಂತ ಜಸ್ಟಿಸ್ ಮಹಾಜನ್ ಅವರು ಒಂದು ಟೀಮ್ ಫಾರ್ಮೇಶನ್ ಮಾಡಿ ಆ ಒಂದು ಟೀಮ್ ನ ಮಹಾಜನ್ ಅವರೇ ಲೀಡ್ ಮಾಡ್ತಿರೋದ್ರಿಂದ ಇದನ್ನ ಮಹಾಜನ್ ಕಮಿಷನ್ ಅಂತ ಕರೀತಾರೆ. ಸೊ ಈ ಮಹಾಜನ್ ಕಮಿಷನ್ 1966 ಇಂದ 1967 ವರೆಗೂ ಒಂದು ವರ್ಷ ಟೈಮ್ ತಗೊಂಡು ಪ್ರಾಪರ್ ಇನ್ವೆಸ್ಟಿಗೇಷನ್ ಎಲ್ಲಾ ಮಾಡಿ ಬೆಳಗಾವಿ ಆಕ್ಚುಲಿ ಸೇರಿದ್ದಾದ್ರೂ ಯಾರಿಗೆ ಅಂತ ಒಂದು ರಿಪೋರ್ಟ್ ನ ಸಬ್ಮಿಟ್ ಮಾಡುತ್ತಾ. ಅಂಡ್ ಗೆಸ್ ವಾಟ್, ಆ ಒಂದು ರಿಪೋರ್ಟ್ ಅಲ್ಲಿ ಇಟ್ ಕ್ಲಿಯರ್ಲಿ ಮೆನ್ಷನ್ಸ್ ಬೆಳಗಾವಿ ಕರ್ನಾಟಕಕ್ಕೆ ಸೇರಿತ್ತು. ಆದ್ರೆ ಮಹಾಜನ್ ಕಮಿಷನ್ ನ ಈ ಒಂದು ರಿಪೋರ್ಟ್ ನು ಸಹ MES ಪಾರ್ಟಿ ಮೆಂಬರ್ಸ್ ಒಪ್ಪಲ್ಲ ಅಂಡ್ ಮಹಾರಾಷ್ಟ್ರ ಸರ್ಕಾರ ಕೂಡ ಇದನ್ನ ಅಪೋಸ್ ಮಾಡುತ್ತಾ. ಅವ್ರು ಹೇಳ್ತಾರೆ ಇಲ್ಲ ಮಹಾಜನ್ ಕಮಿಷನ್ ಪ್ರಾಪರ್ ವರ್ಕ್ ಮಾಡಿಲ್ಲ, ಇವ್ರ ಫೈನಲ್ ರಿಪೋರ್ಟ್ ಅಲ್ಲಿ ನಮಗ್ ಫೇವರಿಸಂ ಕಾಣಿಸ್ತಿದೆ ಅಂತಾರ. ಸೊ ಸುಮಾರು ವರ್ಷಗಳು ಅಗೇನ್ MES ಪಾರ್ಟಿ ಕಡೆಯಿಂದ ಚಿಕ್ಕ ಪುಟ್ಟು ಪ್ರೊಟೆಸ್ಟ್ ಗಳು ನಡೀತಾನೆ ಇರ್ತವೆ. ದೆನ್ 1986 ಅಲ್ಲಿ ಒಂದು ಮೇಜರ್ ಇನ್ಸಿಡೆಂಟ್ ನಡೆಯುತ್ತೆ, ಅದೇ ಸೀಮಾ ಲಡಾಯಿ. 1986 ಅಲ್ಲಿ ಆಗಿನ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂತಹ ರಾಮಕೃಷ್ಣ ಹೆಗಡೆ ಅವರು ಕರ್ನಾಟಕದಲ್ಲಿ ಕನ್ನಡನ ಕಡ್ಡಾಯ ಮಾಡ್ತಾರ. ಎಸ್ಪೆಷಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರ ಬಾರ್ಡರ್ ರೀಜನ್ ಅಲ್ಲಿ ಕರ್ನಾಟಕ ಕಂಪಲ್ಸರಿ ಮಾಡಿ ಅಲ್ಲಿರುವಂತಹ ಶಾಪ್ಸ್ ನ ಸೈನ್ ಬೋರ್ಡ್ಸ್ ಅಲ್ಲಿ ಕನ್ನಡ ಇರಬೇಕು ಅಂಡ್ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಕನ್ನಡನ ಕಲಿಸಬೇಕು ಅಂತ ಕಡ್ಡಾಯವಾಗಿ ಒಂದು ರೂಲ್ ಪಾಸ್ ಮಾಡ್ತಾರ. ಆಗ MES ಪಾರ್ಟಿ ಅವರು ಅಗೇನ್ ಟ್ರಿಗರ್ ಆಗಿ ಆಗ MES ಪಾರ್ಟಿನ ಲೀಡರ್ ಆಗಿದ್ದಂತಹ ಶಿವಾಜಿ ಪಾಟೀಲ್ ಅವರು ಸೀಮಾ ಲಡಾಯಿ ಅಂತ ಒಂದು ಉಗ್ರ ಹೋರಾಟಕ್ಕೆ ಕರೆ ಕೊಡ್ತಾರ. ಈ ಒಂದು ಉಗ್ರ ಹೋರಾಟಕ್ಕೆ ಮಹಾರಾಷ್ಟ್ರ ಇಂದ ಶಿವಸೇನಾ ವರ್ಕರ್ಸ್ ಎಲ್ಲ ಬಂದು ಕೈ ಜೋಡಿಸಿ ಈವನ್ ಕಾಂಗ್ರೆಸ್ ನ ಮೆಂಬರ್ ಆಗಿದ್ದಂತಹ ಶರದ್ ಪವಾರ್ ಅವರು ಕೂಡ ಈ ಒಂದು ಉಗ್ರ ಹೋರಾಟಕ್ಕೆ ಕೈ ಜೋಡಿಸ್ತಾರ. ಈ ಒಂದು ಸೀಮಾ ಲಡಾಯಿ ಅನ್ನೋ ಉಗ್ರ ಹೋರಾಟದಲ್ಲಿ MES ಪಾರ್ಟಿ ಮೆಂಬರ್ಸ್ ಹಾಗೂ ಶಿವಸೇನೆಯ ವರ್ಕರ್ಸ್ ಮಾನವೀಯತೆ ಅನ್ನೋದನ್ನೇ ಮರೆತು ಬೆಳಗಾವಿ ರೈಲ್ವೆ ಸ್ಟೇಷನ್ ಗೆ ಬರುವಂತಹ ಹಾಗೂ ಹೋಗುವಂತಹ ರೈಲ್ವೆ ಟ್ರ್ಯಾಕ್ಸ್ ನ ಮುರಿದು ಯಾವುದಾದ್ರೂ ಮೇಜರ್ ಟ್ರೈನ್ ಆಕ್ಸಿಡೆಂಟ್ ಆಗ್ಲಿ ಅಂತ ಕಾಯ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಇವ್ರು ಇನ್ನೊಂದು ನೀಚ್ ಕೆಲಸ ಏನ್ ಮಾಡ್ತಾರೆ ಅಂದ್ರೆ ಬೆಳಗಾವಿಯ ವಾಟರ್ ಸಪ್ಲೈಸ್ ಅಲ್ಲಿ ವಿಷ ಕಲಿಸ್ತಾರ. ಇದರಿಂದ ಕುಡಿಯೋ ನೀರೆಲ್ಲ ಪಾಯ್ಸನ್ ಆಗಿ ಇದರಿಂದ 8 ದಿನದವರೆಗೂ ಬೆಳಗಾವಿ ಜನರಿಗೆ ವಾಟರ್ ಸಪ್ಲೈ ಆಗದೆ ಬೆಳಗಾವಿ ಜನ ನೀರಿಲ್ದೆ ಪ್ರಾಬ್ಲಮ್ ಸಫರ್ ಮಾಡ್ತಾರ. ಅಷ್ಟೇ ಅಲ್ಲ, ಆ ಟೈಮ್ ಅಲ್ಲಿ ಯಾವ್ದಾದ್ರು ಕನ್ನಡ ಮೂವಿ ಬೆಳಗಾವಿಯಲ್ಲಿ ರಿಲೀಸ್ ಆಯ್ತು ಅದನ್ನ ಯಾರಾದ್ರೂ ಕನ್ನಡ ಜನ ಹೋಗಿ ನೋಡಿ ಬರ್ತಾ ಇದ್ರೆ ಅವ್ರನ್ನ ಹಿಡ್ಕೊಂಡು ಹೊಡಿತಾರ. ಈ ಮರಾಠಿಗರು ಇಷ್ಟೆಲ್ಲ ಗುಂಡಾಗಿರಿ ಮಾಡ್ತಾ ಇರ್ಬೇಕಾದ್ರೆ ರಾಮಕೃಷ್ಣ ಹೆಗಡೆ ಅವರು ಇದನ್ನ ಸಹಿಸದೆ ಸೆಕ್ಷನ್ 144 ನ ಆ ಒಂದು ರೀಜನ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ ನೂರಾರು ಜನರನ್ನ ಅರೆಸ್ಟ್ ಮಾಡಿಸ್ತಾರ. ಅಂಡ್ ಈವನ್ ಕೆಲವೊಂದು ಕಡೆ ಪೊಲೀಸ್ ಅವ್ರ ಮೇಲೆನೆ ಹಲ್ಲೆ ಆಗಿ ಪೊಲೀಸ್ ಅವರು ತಮ್ಮ ಸೇಫ್ಟಿಯಲ್ಲಿ ಫೈರಿಂಗ್ ಮಾಡಿದಾಗ ಆ ಒಂದು ಪೊಲೀಸ್ ಫೈರಿಂಗ್ ಅಲ್ಲಿ 9 ಜನ ಸಾಯ್ತಾರ. ನೀವು ನಂಬಲ್ಲ, ಇದೇ ಒಂದು ಸೀಮಾ ಲಡಾಯಿ ಒಂದು ಉಗ್ರ ಹೋರಾಟದಲ್ಲಿ ಏನ್ ಮಹಾರಾಷ್ಟ್ರದಿಂದ ಶಿವಸೇನಾ ವರ್ಕರ್ಸ್ ಎಲ್ಲ ಬಂದಿದ್ರು ಅದ್ರಲ್ಲಿ ಏಕನಾಥ್ ಶಿಂಡೆ ಅವರು ಕೂಡ ಒಬ್ರಿದ್ರು. ಹೌದು, ಈಗಿನ ಮಹಾರಾಷ್ಟ್ರದ ಡೆಪ್ಯೂಟಿ CM ಏಕನಾಥ್ ಶಿಂಡೆ ಅವರು ಕೂಡ ಈ ಒಂದು ಉಗ್ರ ಹೋರಾಟದಲ್ಲಿ ಪೊಲೀಸ್ ಅವ್ರ ಕೈಲಿ ಅರೆಸ್ಟ್ ಆಗಿ 40 ದಿನ, ಐ ರಿಪೀಟ್ 40 ದಿನ ನಮ್ಮ ಬಳ್ಳಾರಿ ಜೈಲಲ್ಲಿ ಕಳೀತಾರ. ಈ ಒಂದು ಇನ್ಸಿಡೆಂಟ್ ಇಂದನೇ ಶಿಂಡೆ ಅವ್ರಿಗೆ
ತಮ್ಮ ಪೊಲಿಟಿಕಲ್ ಕೆರಿಯರ್ ಅಲ್ಲಿ ಒಂದ್ ಸ್ವಲ್ಪ ಪುಷ್ ಸಿಕ್ಕಿದ್ದು. ಸೊ ಅಷ್ಟೇ, ಎಲ್ಲ ಅರೆಸ್ಟ್ ಆದ್ಮೇಲೆ ಈ ಉಗ್ರ ಹೋರಾಟ ಏನಿರುತ್ತೋ ಅದೆಲ್ಲ ತಣ್ಣಗಾಗ್ಬಿಡುತ್ತಾ. ದೆನ್ 1986 ಇಂದ ಅರ್ಲಿ 2000 ವರ್ಗೂ ಅಂತ ಮೇಜರ್ ಇನ್ಸಿಡೆಂಟ್ ಏನು ನಡೆದಿಲ್ಲ. ಆದ್ರೆ 22 ಮಾರ್ಚ್ 2004 ಆಗಿನ ಮಹಾರಾಷ್ಟ್ರದ ಸಿಎಂ ಆಗಿದ್ದಂತಹ ಸುಶೀಲ್ ಕುಮಾರ್ ಶಿಂಡೆ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಪೆಟಿಷನ್ ಹಾಕ್ತಾರೆ. ಕರ್ನಾಟಕದ ಬೆಳಗಾವಿ ಸೇರಿ 865 ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರಿದ್ದು ಅಂತ ಸುಪ್ರೀಂ ಕೋರ್ಟ್ ಒಂದು ಕೇಸ್ ಹಾಕ್ತಾರೆ. ಇವತ್ತಿನ ದಿನದವರೆಗೂ ಈ ಒಂದು ಕೇಸ್ ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಾ ಇದೆ. ಇನ್ನೋವರೆಗೂ ಫೈನಲ್ ವರ್ಡಿಕ್ಟ್ ಬಂದಿಲ್ಲ. ಇವರೆಲ್ಲ ನಾವು ಸುಮ್ನೆ ಬಿಟ್ಟಂಗೆಲ್ಲ ಜಾಸ್ತಿನೇ ಮಾಡ್ತಿದಾರಲ್ಲ. ಬೆಳಗಾವಿ ರೀಜನ್ ಅಲ್ಲಿ ಕನ್ನಡದವ್ರದ್ದು ಸ್ವಲ್ಪ ಡಾಮಿನೆನ್ಸ್ ತೋರಿಸಬೇಕು ಅಂತ 2007ರಲ್ಲಿ ಆಗಿನ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂತಹ HD ಕುಮಾರಸ್ವಾಮಿ ಅವರು ಬೆಳಗಾವಿಯಲ್ಲಿ ಒಂದು ಮಿನಿ ವಿಧಾನಸೌಧ ಟೈಪ್ ಸುವರ್ಣ ಸೌಧನ ಕಟ್ಟಿಸ್ತಾರ. ಆ ಒಂದು ಕನ್ಸ್ಟ್ರಕ್ಷನ್ ನಡಿಬೇಕಾದ್ರೂ ಈ MES ಪಾರ್ಟಿ ಮೆಂಬರ್ಸ್ ಸುಮಾರು ಸತಿ ಬಂದು ಗಲಾಟೆ ಎಲ್ಲ ಮಾಡ್ತಾರೆ, ಸುಮಾರು ಸತಿ ಅರೆಸ್ಟ್ ಎಲ್ಲ ಆಗ್ತಾರೆ. ಈ ಸುವರ್ಣ ಸೌಧನ ಬೆಳಗಾವಿಯಲ್ಲಿ ಕಟ್ಟಿಸಿ ವಿಂಟರ್ ಸೆಷನ್ಸ್ ನೆಲ್ಲ ಅಲ್ಲೇ ಮಾಡಿದ್ದು ಯಾಕಂತಂದ್ರೆ ಇದೊಂದು ಇಂಡೈರೆಕ್ಟ್ ಮೆಸೇಜ್ ಮರಾಠಿ ಅವ್ರಿಗೆ, ನೀವ್ ಏನೇ ಮಾಡಿದ್ರು ಎಷ್ಟೇ ಮಾಡಿದ್ರು ಬೆಳಗಾವಿನ ನಾವು ಬಿಟ್ಕೊಡಲ್ಲ ಅಂತ. ನಂತರ 1 ನವೆಂಬರ್ 2014ರಲ್ಲಿ ಬೆಳಗಾಂ ಅಂತ ಇರುವಂತಹ ಹೆಸರನ್ನು ಸಹ ನಮ್ ಸರ್ಕಾರ ಚೇಂಜ್ ಮಾಡಿ ಬೆಳಗಾವಿ ಅಂತ ಮಾಡುತ್ತಾ. ಅಂಡ್ ಇದ್ರ ಜೊತೆಗೇನೆ ಬ್ಯಾಂಗ್ಳೂರ್ ಅಂತ ಇರೋದನ್ನ ಬೆಂಗಳೂರು ಮಾಡಿದ್ರು, ಮೈಸೂರು ಅಂತ ಇರೋದನ್ನ ಮೈಸೂರು ಮಾಡಿದ್ರು, ಮ್ಯಾಂಗ್ಳೂರ್ ಅಂತ ಇರೋದನ್ನ ಮಂಗಳೂರು ಮಾಡಿದ್ರು, ಹುಬ್ಳಿ ಅಂತ ಇರೋದನ್ನ ಹುಬ್ಬಳ್ಳಿ ಅಂತ ಮಾಡಿದ್ರು. ಸೊ ಇದ್ ನೋಟ್ ಮಾಡ್ಕೊಳ್ಳಿ ಆಯ್ತಾ. ಯಾವಾಗ ಬೆಳಗಾಂನ ಹೆಸರು ಬೆಳಗಾವಿ ಅಂತ ಚೇಂಜ್ ಮಾಡಿದ್ರು ಅದೇ ಟೈಮ್ ಅಲ್ಲೇ ಈ 4 ಸಿಟೀಸ್ ನ ನೇಮ್ಸ್ ಕೂಡ ಚೇಂಜ್ ಆಗಿದ್ದು. ಅಂಡ್ ಇಲ್ಲಿ ಎಲ್ಲಾ ಕನ್ನಡ ಪರ ಹೋರಾಟ ಮಾಡ್ತಿರುವಂತಹ ಸಂಘಗಳಿಗೆ ಅಪ್ರಿಶಿಯೇಟ್ ಮಾಡ್ಲೇಬೇಕು. ಎಸ್ಪೆಷಲಿ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಕನ್ನಡ ಒಕ್ಕೂಟ ಸಂಘ, ಈ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಇರೋದ್ರಿಂದನೇ ಬೆಳಗಾವಿಯಲ್ಲಿ ಕನ್ನಡಿಗರು ಒಂದ್ ಸ್ವಲ್ಪ ಧೈರ್ಯವಾಗಿರೋದು. ಬಿಕಾಸ್ ಕನ್ನಡಿಗರಿಗೆ ಏನೇ ಒಂದು ಪ್ರಾಬ್ಲಮ್ ಆದಾಗ ಯಾರು ಬರ್ತಾರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಕನ್ನಡ ಪರ ಹೋರಾಟಗಾರರು ಯಾರಾದ್ರೂ ಒಬ್ರು ಇದ್ದೇ ಇರ್ತಾರ ಸಪೋರ್ಟ್ ಮಾಡ್ಲಿಕ್ಕೆ. ಸೊ ದೂತ ಸಭೆಯ ಪ್ರಜೆಗಳೇ, ಎಲ್ಲಾ ಕನ್ನಡ ಪರ ಹೋರಾಟಗಾರರು ಯಾರಿದ್ದಾರೆ ಅವ್ರಿಗೆಲ್ಲ ಜೈ ಅಂತ ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಾ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಬ್ಯೂಟಿಫುಲ್ ಕಮೆಂಟ್ ಹಾಕಿ. ಸೊ ಇದಾಗಿತ್ತು ಬ್ಯಾಟಲ್ ಫಾರ್ ಬೆಳಗಾವಿಯ ಕಂಪ್ಲೀಟ್ ಇನ್ಫಾರ್ಮೇಶನ್. ಐ ಹೋಪ್ ಹಿಸ್ಟ್ರಿಯಿಂದ ಹಿಡಿದು ಪ್ರೆಸೆಂಟ್ ಡೇ ವರ್ಗೂ ಎಲ್ಲದನ್ನು ಕವರ್ ಮಾಡಿದ್ದೇನೆ. ಇಫ್ ಇನ್ ಕೇಸ್ ನನ್ನಿಂದ ಯಾವ್ದಾದ್ರು ಏನಾದ್ರು ಇನ್ಫಾರ್ಮೇಶನ್ ಮಿಸ್ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ತಿಳಿಸಬಹುದು. ಇದೇ ರೀತಿ ಡೀಟೇಲ್ಡ್ ಆಗಿ JDS ಪಾರ್ಟಿ ಬಗ್ಗೆನೂ ಸಹ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದ. ನೋಡಿಲ್ಲ ಅಂತಂದ್ರೆ ಇಲ್ಲಿ ಕ್ಲಿಕ್ ಮಾಡಿ ಹೋಗಿ ಇವಾಗ ಆ ಒಂದು ವಿಡಿಯೋನ ನೋಡಿ. ಸೊ ಈ ವಿಡಿಯೋ ಅಂತೂ ಇಲ್ಲಿಗೆ ಮುಗೀತು. ನಾನು ನಿಮ್ಮ ದೂತ ಸಮೀರ್ MD ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.